ಪುತ್ತೂರಿನಲ್ಲಿ ಏನಾಗ್ತಾ ಇದೆ? ಕಳೆದ ಬಾರಿಯ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿ ಪುತ್ತೂರನ್ನ ತನ್ನತ್ತ ಸೆಳೆಸಿಕೊಂಡಿದೆ. ಈಗ ಆ ಭಾಗದ ಎಂಎಲ್ಎ ಕಾಂಗ್ರೆಸ್ಸಿನ ಅಶೋಕ್ ರೈ ಮೊನ್ನೆಯಷ್ಟೇ ಶಿಲಾನ್ಯಾಸ ಕಾರ್ಯಕ್ರಮವೊಂದರಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿತ್ತು. ಒಂದು ನಿರ್ಣಾಯಕ ಸಮುದಾಯದ ನಾಯಕರಿಗೆ ಆಹ್ವಾನ ಪತ್ರದಲ್ಲಿ ಹೆಸರನ್ನು ಪ್ರತ್ಯೇಕವಾಗಿ ಪ್ರಕಟ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಒಂದು ಸಮುದಾಯ ಕಾಂಗ್ರೆಸ್ ವಿರುದ್ಧ ವಾಚಾಮಗೋಚರವಾಗಿ ಖಂಡತುಂಡವಾಗಿ ಮಾತನಾಡ್ತಾ ಇತ್ತು. ನಮ್ಮ ಮತಗಳಿಂದ ಅಧಿಕಾರಕ್ಕೆ ಬಂದಿದ್ದೀರಿ, ಆದರೆ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ನಮ್ಮ ಸಮುದಾಯದ ನಾಯಕರ ಹೆಸರನ್ನು ಪ್ರಕಟ ಮಾಡೋದಕ್ಕೆ ನೀವು ಹಿಂದೇಟು ಹಾಕ್ತೀರಾ ಅನ್ನೋದಾದರೆ ಮುಂದಿನ ಎಲೆಕ್ಷನ್ನಲ್ಲಿ ನಾವು ಬುದ್ಧಿ ಕಲಿಸಬೇಕಾಗಿ ಬರುತ್ತೆ ಅಂತ ಹೇಳಿ ಒಂದು ಕಮ್ಯುನಿಟಿ ಒಂದು ಪಕ್ಷದ ವಿರುದ್ಧ ತಿರುಗಿ ಬಿದ್ದರೆ ಏನಾಗುತ್ತೆ? ಹಾಗಾದರೆ ಪುತ್ತೂರು ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ? ಅಶೋಕ್ ರೈ ವಿರುದ್ಧ ಏನಾದರೂ ಅಸಮಾಧಾನ ಇದೆಯಾ, ಅಥವಾ ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರ ವಿರುದ್ಧ ಮುಸ್ಲಿಂ ಸಮುದಾಯಕ್ಕೆ ಅಸಮಾಧಾನ ಇದೆಯಾ? ನಿಜಕ್ಕೂ ನಡೆದಿದ್ದೇನು? ಕರ್ನಾಟಕ ರಾಜ್ಯಾದ್ಯಂತ 100 ಕಾಂಗ್ರೆಸ್ ಭವನವನ್ನು ನಿರ್ಮಾಣ ಮಾಡೋದಕ್ಕೀಗ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಒಂದು ಸಂಕಲ್ಪವನ್ನು ಮಾಡಲಾಗಿದೆ. ಆರಂಭವಾಗಿಯೇ ಪುತ್ತೂರಿನಲ್ಲಿ ಒಂದು ಕಾಂಗ್ರೆಸ್ ಭವನ ನಿರ್ಮಿಸುವುದರ ಮುಖಾಂತರ ಈ ಒಂದು ಯೋಜನೆಗೆ ಕಾಲಿಟ್ಟಿದೆ. ಅದರ ಭಾಗವಾಗಿ ಮೊನ್ನೆ ಪುತ್ತೂರಿನಲ್ಲಿ ಒಂದು ಶಿಲಾನ್ಯಾಸ ಕಾರ್ಯಕ್ರಮ ಅಂತ ಆಯಿತು. ಅಂದರೆ ಕಾಂಗ್ರೆಸ್ ಭವನ, ಆ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಒಂದಷ್ಟು ಅತಿಥಿಗಳನ್ನು ಬರಮಾಡಿಕೊಳ್ಬೇಕಲ್ಲ. ಆ ಸಂದರ್ಭದಲ್ಲಿ ಅದರ ಆಯೋಜಕರು ಒಂದಷ್ಟು ನಾಯಕರ ಹೆಸರುಗಳನ್ನು ಆಹ್ವಾನ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದರು. ಆದರೆ ಪ್ರಕಟಣೆಗೊಂಡ ಆಹ್ವಾನ ಪತ್ರಿಕೆಯಲ್ಲಿ ಆ ಭಾಗದ ಸ್ಥಳೀಯ ಯಾವುದೇ ಒಬ್ಬ ಮುಸ್ಲಿಂ ಕಾಂಗ್ರೆಸ್ ನಾಯಕನ ಹೆಸರಿರಲಿಲ್ಲ. ಅಷ್ಟೊತ್ತಿಗದಾಗಲೇ ಚರ್ಚೆ ಹೊತ್ಕೊಂಡು ಉರಿಯಿತು ಪುತ್ತೂರಿನಲ್ಲಿ. ಅಧಿಕಾರಕ್ಕೆ ಬರಕ್ಕೆ ನಮ್ಮ ಮತ ಬೇಕು, ನಮ್ಮೆಲ್ಲರ ಪರೋಕ್ಷ ಮತ್ತು ಪ್ರತ್ಯಕ್ಷ ಬೆಂಬಲದೊಂದಿಗೆ ಪುತ್ತೂರಿನಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಹಿಂಗಿದ್ದಾಗ ಒಂದು ಕಟ್ಟಡದ ಉದ್ಘಾಟನೆಗೆ ಮುಸ್ಲಿಂ ನಾಯಕರ ಹೆಸರನ್ನು ನೀವು ಪ್ರಕಟ ಮಾಡೋದಿಲ್ಲ. ಒಂದಷ್ಟು ಜನ ಕಣ್ಣು ಕೆಂಪು ಮಾಡ್ಕೊಂಡು, ಕಪಾಲ ಬಿಸಿ ಮಾಡ್ಕೊಂಡು, ನೆತ್ತಿ ಉರಿ ಥರ ಇಟ್ಕೊಂಡು ಕಾಂಗ್ರೆಸ್ ವಿರುದ್ಧವೇ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಹಾಗಾದರೆ ಅಷ್ಟಕ್ಕಾಗಿದ್ದೇನಲ್ಲಿ ನೋಡಿ, ಈ ಪುತ್ತೂರು ಎನ್ನುವಂತಹ ಪ್ರದೇಶ, ಆ ಪ್ರದೇಶದಲ್ಲಿ ಸ್ಥಳೀಯವಾಗಿ ನೀವು ಮುಸ್ಲಿಂ ಕಾಂಗ್ರೆಸ್ನ ನಾಯಕರನ್ನು ಹುಡುಕೋದಕ್ಕೆ ಆಗೋದಿಲ್ಲ. ಬೆರಳೆಣಿಕೆಯ ಮುಸ್ಲಿಂ ನಾಯಕರು ಮಾತ್ರ ಇದ್ದಾರೆ. ಇನ್ನು ರಾತ್ರೋರಾತ್ರಿ ಆಕ್ರೋಶ ವ್ಯಕ್ತವಾದಾಗ ಆಹ್ವಾನ ಪತ್ರಿಕೆಯಲ್ಲಿ ಬದಲಾವಣೆ ಆಯಿತು. ಇನಾಯತ್ ಅಲಿ ಎನ್ನುವಂತಹ ಕಾಂಗ್ರೆಸ್ ನಾಯಕನ ಹೆಸರನ್ನು ಉಲ್ಲೇಖ ಮಾಡಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಡ್ತು. ಆದರೆ ಅದು ಸಂಪೂರ್ಣವಾಗಿ ಸಫಲ ಆಗಲಿಲ್ಲ. ಅಷ್ಟೊತ್ತಿಗದಾಗಲೇ ಇಲ್ಲಿ ಸಮುದಾಯ ಹೊತ್ಕೊಂಡು ಉರಿದು ಕಾಂಗ್ರೆಸ್ ವಿರುದ್ಧ ಮಾತನಾಡೋದಕ್ಕೆ ಶುರು ಮಾಡಿತ್ತು. ಅಂತೂ ಇಂತೂ ಡಿ.ಕೆ. ಶಿವಕುಮಾರ್ ಕೂಡ ಕಾರ್ಯಕ್ರಮಕ್ಕೆ ಬಂದರು. ಈ ತರಹದ ಪ್ರಶ್ನೆ ಅವರ ಎದುರು ಇಡಲಾಯಿತು. ಅಲ್ರಿ, ನಿಮ್ಮ ಕಾಂಗ್ರೆಸ್ ಭವನವನ್ನು ನಿರ್ಮಾಣ ಮಾಡ್ತಾ ಇದ್ದೀರಿ, ಅದಕ್ಕೊಂದು ಶಿಲಾನ್ಯಾಸ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೀರಿ, ಅದಕ್ಕೊಂದಷ್ಟು ಮುಸ್ಲಿಂ ನಾಯಕರನ್ನು ಕರೆಯೋದಕ್ಕೆ ನಿಮಗೆ ಸಾಧ್ಯ ಆಗಲಿಲ್ಲ ಯಾಕೆ ಅನ್ನೋ ಪ್ರಶ್ನೆಗಳು ಬಂದಾಗ ಕಾಂಗ್ರೆಸ್ ಯಾವುದೇ ಜಾತಿ ಧರ್ಮವನ್ನು ಮುಂದಿಟ್ಟುಕೊಂಡು ಸಾಕ್ತಿಲ್ಲ, ನಮಗೆ ನೀತಿ ಮುಖ್ಯ, ನಮಗೆ ನಿಷ್ಠೆ ಮುಖ್ಯ, ನಮಗೆ ಪ್ರಾಮಾಣಿಕ ಮುಖ್ಯ ಅಂತ ಒಂದು ಸ್ವಲ್ಪ ಆಧ್ಯಾತ್ಮಿಕ ಸಾಲುಗಳನ್ನು ಹೇಳಿ ಆ ಪ್ರಶ್ನೆಗೆ ಉತ್ತರಿಸುವ ಪ್ರಯತ್ನ ಮಾಡಿದ್ರು. ಆಗಲೂ ಪರಿಪೂರ್ಣವಾಗಿ ಆ ಸಮುದಾಯವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಆಗಲಿಲ್ಲ. ಸೊ ಇಲ್ಲಿ ಪ್ರಾಬ್ಲಮ್ ಇರೋದು ಕಾಂಗ್ರೆಸ್ನಿಂದಲೋ ಅಥವಾ ಈ ಕಮ್ಯುನಿಟಿನಿಂದಲೋ? ಹುಡುಕೋದಕ್ಕೂ ಆದರೆ ಸಿಗೋದು ಕಮ್ಯುನಿಟಿಯಲ್ಲಿ ನಾಯಕತ್ವದ ಕೊರತೆ ಇದೆ. ಪುತ್ತೂರು ಭಾಗದಲ್ಲಿ ನಗರಸಭೆಯ ಒಬ್ಬ ಅಧ್ಯಕ್ಷನನ್ನು ಕಾಣಬಹುದು. ಇನ್ನುಳಿದಂತೆ ಕಾಂಗ್ರೆಸ್ನಲ್ಲಿ ಯಾವ ಜವಾಬ್ದಾರಿಯನ್ನು ಹೊತ್ಕೊಂಡಿರುವಂತಹ ಯಾವೊಬ್ಬ ಮುಸ್ಲಿಂ ನಾಯಕನೂ ಅಲ್ಲಿ ಸಿಗೋದಿಲ್ಲ. ಹಾಗಾಗಿ ನಿಮ್ಮೊಳಗೆ ರಾಜಕೀಯ ಶಕ್ತಿ ಬೆಳಿಬೇಕು, ಬೆಳೆದ ನಂತರ ಈ ಪಕ್ಷದ ಒಳಗೆ ಹೊಕ್ಕಬೇಕು, ಹೊಕ್ಕಿದ ಮೇಲೆ ಅಲ್ಲೊಂದಷ್ಟು ಜವಾಬ್ದಾರಿಯನ್ನು ಗಿಟ್ಟಿಸಿಕೊಳ್ಬೇಕು, ಗಿಟ್ಟಿಸಿಕೊಂಡ ನಂತರ ನಿಮ್ಮ ತಲೆಗಳು ಹೈಲೈಟ್ ಆಗ್ತವೆ, ಈ ತರಹದ ಕಾರ್ಯಕ್ರಮಕ್ಕೆ ನಿಮಗೆ ಆಹ್ವಾನಗಳು ಬರ್ತವೆ ಅನ್ನೋ ಸಂದೇಶ ಈ ಕಾರ್ಯಕ್ರಮ ನಿಮಗೆ ಕೊಡ್ತಾ ಇದೆ. ನೀವು ಎಚ್ಚರಗೊಳ್ಳುವವರೆಗೂ ಯಾರೊಬ್ಬರು ಬಂದು ಮಗ ನೀನು ಎದ್ದೇಳು ಅಂತ ಯಾರೂ ಎಚ್ಚರಿಸೋದಿಲ್ಲ. ಸ್ವಯಂ ಎಚ್ಚರಗೊಳ್ಳಬೇಕು, ರಾಜಕೀಯ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು, ಇದರ ಒಳ ಹೊಕ್ಕಬೇಕು, ಜವಾಬ್ದಾರಿಯನ್ನು ಗಿಟ್ಟಿಸಿಕೊಳ್ಬೇಕು. ಅದಾದ ನಂತರ ಎಲ್ಲವೂ ಸ್ವಾಭಾವಿಕವಾಗಿ ಆಗುತ್ತೆ ಅನ್ನೋ ತರಹದ ಕಾಮೆಂಟ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಕಾಣಿಸ್ತಾ ಇದೆ. ಹಾಗಾದರೆ ಯಾವ ಸಮುದಾಯ ಕಾಂಗ್ರೆಸ್ಸಿಗೆ ನಿರ್ಣಾಯಕನೋ ಆ ಸಮುದಾಯವನ್ನು ಕಾಂಗ್ರೆಸ್ ನಿರ್ಲಕ್ಷ್ಯ ಮಾಡ್ತಾ ಇದೆಯಾ, ಅಥವಾ ರಾಜಕೀಯ
ಜವಾಬ್ದಾರಿಗಳಿಲ್ಲದೆ ಈ ಸಮುದಾಯ ತನ್ನನ್ನು ತಾನು ವಂಚನೆಗೆ ಒಳಪಡಿಸಿಕೊಳ್ತಾ ಇದೆಯಾ ಅನ್ನೋ ಎರಡು ತರಹದ ಚರ್ಚೆಗಳು ಪುತ್ತೂರಿನಲ್ಲಿ ನಡೀತಾ ಇದೆ. ಶಿಲಾನ್ಯಾಸ ಕಾರ್ಯಕ್ರಮದ ಮುಖಾಂತರವಾಗಿ ಪುತ್ತೂರಿನಲ್ಲಿ ಒಂದು ನಿರ್ಣಾಯಕ ಸಮುದಾಯ ಪಾಠ ಕಲಿಯುತ್ತಾ ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.